ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನಿವೃತ್ತ ನೌಕರರ ಸಂಘದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಹಿರಿಯರಾದಂಥ ಮಾದಯ್ಯನವರೇ, ಹಾಗೆ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಮಾಲೇಗೌಡ್ರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮಳವಳ್ಳಿ ಶಾಖೆಯ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರಾದಂಥ ಶ್ರೀಯುತ ಪ್ರವೀಣ್ ಕುಮಾರ್ ಅವರೇ, ಸಂಘಟನೆಯ ಎಲ್ಲ ಕಾರ್ಯದರ್ಶಿಗಳು, ಖಜಾಂಚಿಗಳು, ಉಪಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಚೇತನಗಳೇ, ಒಂದು ಪ್ರತಿ ವರ್ಷ ಒಂದು ಉತ್ತಮವಾದಂಥ ವಾರ್ಷಿಕ ಮಹಾಸಭೆ ಕ್ಯಾಲೆಂಡರ್ ಬಿಡುಗಡೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ನಿವೃತ್ತ ನೌಕರರ ಸಂಘ ಮಾಡ್ಕೊಬತ್ತಿರೋದು ಬಹಳ ಉತ್ತಮವಾದಂಥ ಬೆಳವಣಿಗೆ. ಯಾಕೆಂದರೆ ಇವತ್ತು ನಾವು ಸರ್ಕಾರಿ ನೌಕರರ ಸಂಘ ಇದೆ. ಲಾಸ್ಟ್ ಟೈಮು ನಾವು ಇದೇ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗು, ಒಂದು ಸ್ವಲ್ಪ ಒಬ್ಬ ಕಾಮಿಡಿಯವರು ಕರ್ಕೊಬಂದು ಸರ್ಕಾರಿ ನೌಕರಿಯಲ್ಲಿ ಒತ್ತಡ ನಿರ್ವಹಣೆ ಹೇಗೆ ಎಂಬುದನ್ನು ಒಂದು ಉಪನ್ಯಾಸವನ್ನು ಕೊಡಿಸಿದ್ದು. ನಿವೃತ್ತ ನೌಕರರು ಅಂದರೆ ಸಂಧ್ಯಾ ಕಾಲದಲ್ಲಿ ಅವರು ಸಂತೋಷವಾಗಿರ್ಬೇಕು ಅನ್ನೋದೇ ಉದ್ದೇಶ, ಸಂಘಟನೆಯ ಉದ್ದೇಶ. ತಾವುಗಳು ಈ ಸಂಘಟನೆಯನ್ನು ಮುಂಚೂಣಿಯಾಗಿ ನಡೆಸ್ತಿರ್ತಕ್ಕಂಥವ್ರು ಬಹಳ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ಮಾಡಿಕೊಂಡು ಎಲ್ಲರೂ ಸೇರಿಸ್ಬೇಕು, ಅದು ಪ್ರಮುಖವಾದಂಥ ವಿಚಾರ. ಎಲ್ಲರನ್ನೂ ಸೇರಿಸುವಂಥ ಸಂದರ್ಭದಲ್ಲಿ ಮುಂಚೂಣಿನಲ್ಲಿ ನಮ್ಮ ಕಾಂತರಾಜು, ಬಿ ವಿ ಮಾಧವಯ್ಯ, ಮಧು, ಇವರೆಲ್ಲ ಮಾದಯ್ಯನವರು ಜೊತೆ ಸೇರ್ಕೊಂಡು ಈ ಹಿಂದೆ ರಾಚಪ್ಪಾಜಿಯವರು ಇದ್ದರು. ಬಹಳ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ನಿವೃತ್ತ ನೌಕರರ ಸಂಘ. ಬೇರೆ ತಾಲೂಕಲ್ಲಿ ನಾನು ಈ ರೀತಿ ನೋಡ್ತಾ ಇಲ್ಲ. ನಾನು ಎಲ್ಲ ತಾಲೂಕುಗಳಿಗೆ ಹೋಗ್ತಾ ಇರ್ತೀನಿ. ಮಳವಳ್ಳಿ ತಾಲೂಕಲ್ಲಂತೂ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದನ್ನು ನಾನು ಹೇಗಪ್ಪ ಭಾವಿಸ್ತೀನಿ ಅಂದರೆ, ಇದನ್ನು ನಿವೃತ್ತ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇಟ್ಕೊಂಡ್ರೆ ಇನ್ನೂ ಭಾಳ ಒಳ್ಳೆ ಕೆಲಸ. ಯಾಕೆಂದರೆ ಇವತ್ತು ನಿಮ್ಮ ಕ್ಷೇಮಾಭಿವೃದ್ಧಿಯನ್ನು ನೀವೇ ಹಣ ಹಾಕೊಂಡು ನೀವೇ ಸಂಘಟನೆಯನ್ನು ನಡೆಸ್ತಿರೋದು. ನಿಮಗೆ ಬೇರೆ ಕಡೆಯಿಂದ ಯಾವುದು ಸಹ ಸೋರ್ಸು ಬರ್ತಾ ಇಲ್ಲ. ನಮಗಾದರೂ ಸದಸ್ಯತ್ವ ಶುಲ್ಕ ಬರ್ತದೆ. ಹಾಗಾಗಿ ನಿಮ್ಮ ಕ್ಷೇಮಾಭಿವೃದ್ಧಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಘಟನೆ, ಅಂತ ಒಂದು ಸಂಘಟನೆ ಮಳವಳ್ಳಿ ತಾಲೂಕಲ್ಲಿ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀತಾ ಇದೆ. ಇದ್ರ ಉದ್ದೇಶ ಅಷ್ಟೇ, ನಿವೃತ್ತಿ ಆದಮೇಲೆ ಎಲ್ರಿಗೂ ಒಂದು ಸ್ವಲ್ಪ ಆದಾಯ ಕಡಿಮೆ ಆಗ್ಬೋದು, ಪೆನ್ಷನ್ ಬರುತ್ತೆ. ನಾವು ನಿವೃತ್ತಿ ವಯಸ್ಸು ಬರುವುದಕ್ಕೆ ಸುಮಾರು ಕಮಿಟ್ಮೆಂಟ್ ಆಗಿರ್ತವೆ. ಮನೆ ಕಟ್ಟಿರ್ತೀವಿ, ಮಕ್ಕಳು ಮದುವೆ ಮಾಡಿರ್ತೀವಿ, ಎಲ್ಲ ಕೊನೆಗೆ ಪೆನ್ಷನ್ನು ಸಾಕಾಗಲ್ಲ ಕೆಲವ್ರಿಗೆ. ಅಂಥ ಪರಿಸ್ಥಿತಿಗೆ ಕೆಲವರು ಬಂದಿರ್ತಾರೆ. ಕೆಲವರು ಬುದ್ಧಿವಂತರಾಗಿ ತಮ್ಮದೇ ಆದಂತಹ ಮುಂದಿನ ಭವಿಷ್ಯಕ್ಕೆ ಆಲೋಚನೆ ಮಾಡ್ಕೊಂಡು ಒಂದಷ್ಟು ದುಡ್ಡನ್ನು ಕೂಡಿಟ್ಕೊಂಡಿರ್ತಕ್ಕಂಥ ನಿವೃತ್ತ ನೌಕರರು ಇದ್ದಾರೆ. ಟೋಟಲಿ ಯಾರಿಗೆ ತೊಂದರೆ ಆಗಿರುತ್ತೆ ಅದಕ್ಕೆ ಸಹಾಯ ಮಾಡುವಂತಹ ಒಂದು ಸಂಘಟನೆ ನಿವೃತ್ತ ನೌಕರರ ಸಂಘ ಆಗಿರಬೇಕು. ಹಾಗಾಗಿ ಈ ಸಂಘಟನೆ ಅತ್ಯಗತ್ಯವಾಗಿ ನಿಮಗೆ ಬೇಕು. ನೌಕರಲ್ಲಿದ್ದಾಗ ನಿಮಗೆ ಸಮಯ ಸಿಗ್ತಿರ್ಲಿಲ್ಲ ಯಾವುದೇ ಸಂಘಟನೆಗೆ ಬರೋಕೆ. ಈಗ ನಮಗೆ ಸಮಯದ ಒತ್ತಡ, ಕೆಲಸ ಕಾರ್ಯಗಳು, ಇಲಾಖೆ ಒಳಗಡೆ ಇದ್ದಾಗ, ಇಲಾಖೆಯಿಂದ ಹೊರಗಡೆ ಬಂದಾಗ ಫ್ರೀ ನೀವು ಹೆಚ್ಚು ಸಮಯವನ್ನ ಸರ್ಕಾರಿ ನಿವೃತ್ತ ನೌಕರರ ಸಂಘ ಕೊಡ್ಬೋದು. ಇವಾಗ ಆ ಸಮಯವನ್ನ ಸದ್ಬಳಕೆ ಮಾಡ್ಕೋಬೇಕು. ಈಗ ನೀವು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಮ ಆರ್ಥಿಕ ಸಮಸ್ಯೆ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸಂಘದಲ್ಲಿ ಹೆಚ್ಚು ತೊಡಗಿಸ್ಕೋಬೇಕು. ನಿವೃತ್ತ ನೌಕರರು ಆರೋಗ್ಯ, ಇವತ್ತು ಕೆಲವರು ನೋಡ್ತೀವಿ ನಾವು, ರಿಟೈರ್ಡ್ ಆದ ತಕ್ಷಣ ತುಂಬಾ ಏಜ್ ಆಗಿರ್ತದೆ. ಕೆಲವರು ರಿಟೈರ್ಡ್ ಆದ್ಮೇಲೆ ಒಂದು 20 ವರ್ಷ ಇನ್ನೂ ಆರೋಗ್ಯ ಪೂರ್ಣವಾಗಿರ್ತಾರೆ. ನಮ್ಮ ಮಾಲೇಗೌಡರು ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ? ಒಂದು 25-30 ವರ್ಷನೇ ಆಗೈತೆ ರಿಟೈರ್ಡ್ ಆಗಿ. ಲವಲವಿಕೆಯಿಂದ ಇರ್ಬೇಕು. ಯಾವ ವ್ಯಕ್ತಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರ್ತಾರೋ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರ್ತಾರೆ. ಯಾವತ್ತು ಒಂದು ನಗುವಂತಹ ಒಂದು ಹಾಸ್ಯ ಚಟಾಕಿಗಳು ಇರ್ಬೋದು, ಬಹಳ ಕಾಮಿಡಿಯಾಗಿ ಇರ್ಬೇಕು. ನನ್ಗೆ ವಯಸ್ಸಾಗೋಯ್ತು, ಅಯ್ಯೋ ನಾ ಏನ್ ಮಾಡ್ನೆ, ನನ್ಗೆ ಯಾರು ಸ್ನೇಹಿತರಿಲ್ಲ, ಮನೆಯವ್ರು ನಾನು ಸರಿಯಾಗಿ ನೋಡ್ಕೋದಿಲ್ಲ, ಇದನ್ನ ತೆಗೆದಾಕ್ಬೇಕು ನೀವು ತಲೆಯಿಂದ. ಅಂಥವುಗಳನ್ನ ಯಾರು ಇಟ್ಕೋಬೇಡಿ. ನೆಗೆಟಿವ್ ಥಾಟ್ಸ್ಗಳನ್ನ ಯಾರು ರಿಟೈರ್ಡ್ ಆದವರು ಇಟ್ಕೋಕ್ ಹೋಗ್ಬೇಡಿ. ಪಾಸಿಟಿವ್ ಥಾಟ್ಸ್ಗೆ ನಾನು ಇನ್ನೂ ಚೆನ್ನಾಗಿದ್ದೀನಿ, ನಾನು ಇನ್ನೂ ಏನಾದ್ರು ಸಾಧನೆ ಮಾಡ್ತೀನಿ, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾದರೂ ಒಂದು ಇನ್ನೂ ಅವಕಾಶಗಳನ್ನ ತರ್ತೀನಿ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನಿಮ್ಮಲ್ಲಿ ಇರಬೇಕು. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನೀವು ಆರೋಗ್ಯವಾಗಿ ಇರೋಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತೀನಿ. ಈಗಾಗಲೇ ಸರ್ಕಾರಿ ನಿವೃತ್ತ ನೌಕರ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ SL ಭೈರಪ್ಪ ಅವರು ಇದ್ದಾರೆ ಅಧ್ಯಕ್ಷರಾಗಿ. ಅವರು ನಿಮ್ಮ ಪರವಾಗಿ ಸುಮಾರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಒಂದು ಏನು 80 ವರ್ಷ ಇತ್ತು,
ಒಂದು ಇಂಕ್ರಿಮೆಂಟ್ 70 ವರ್ಷ ಇಳಿಸಿದ್ರು ಅದು ಕಡತ ಇನ್ನೂ ಸರ್ಕಾರದ ಇಲಾಖೆನಲ್ಲೇ ಇದೆ, ಇನ್ನೂ ಅದು ಅಮೆಂಡ್ಮೆಂಟ್ ಆಗಿಲ್ಲ. ಜೊತೆಗೆ ಈಗೇನು ಆರೋಗ್ಯ ಸಂಜೀವಿನಿ, ಇವಾಗ ನಮಗೆ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಇತ್ತು, ಒಂದು 7 ಕಾಯಿಲೆಗೆ ಫ್ರೀ ಮೆಡಿಸಿನ್ ಇತ್ತು, ಹಾರ್ಟು ಲಂಗ್ಸು ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಫ್ರೀ ಮೆಡಿಸಿನ್ ಇತ್ತು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಈಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಹೊಸ ಯೋಜನೆ ಬಂದೈತೆ, KASS ಅಂತ. ಅದರಲ್ಲಿ ಉಚಿತ ಪೊಲೀಸ್ನವ್ರಿಗೆ ಹೇಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೋ ಹಾಗೆ ಸರ್ಕಾರಿ ನೌಕರರಿಗೂ ಉಚಿತವಾದಂತ ಆರೋಗ್ಯ ಒಂದು ಯೋಜನೆ ಜಾರಿಗೆ ಬಂದಿದೆ. ಅದನ್ನ ನಿವೃತ್ತ ನೌಕರರಿಗೂ ಕೊಡಿಸ್ಬೇಕು ಅಂತ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಡಕ್ಷರ್ ಅವ್ರ ಜೊತೆ ಭೈರಪ್ಪ ಅವರು ಸೇರಿಸ್ಕೊಂಡು ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ನಿವೃತ್ತಿ ಆದ್ಮೇಲೆ ಆರೋಗ್ಯ ಸಮಸ್ಯೆಗಳೇ ಹೆಚ್ಚು. ನಾವು ಊಟಕ್ಕೆ ಎಷ್ಟು ಖರ್ಚು ಮಾಡ್ತೀವೋ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ಗೆ ಅಷ್ಟೇ ಖರ್ಚು ಮಾಡಬೇಕು. ಆ ಯೋಜನೆಯನ್ನ ನಮ್ಮ ನಿವೃತ್ತ ನೌಕರರಿಗೂ ಕೊಡಿ ಅಂತ ಈಗ ರಾಜ್ಯಾಧ್ಯಕ್ಷರು ಭೈರಪ್ಪನವರು ಈಗ ನಿಮ್ಮ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದ್ದಾರೆ. ಅದು ಸಹ ಬೇಗ ಈಡೇರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಮ ಮಾರ್ಗದರ್ಶನ ನಿಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಎಲ್ರಿಗೂ ಚೆನ್ನಾಗಿರ್ಲಿ, ಜೊತೆಗೆ ನಮ್ಮಂತ ಕಿರಿಯರಿಗೂ ಸಹ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಏನಪ್ಪಾ ಅಂದ್ರೆ ವಾರ್ಷಿಕ ಮಹಾಸಭೆ ಮತ್ತೆ ಕ್ಯಾಲೆಂಡರ್, ಈ ಸರಿ ಕ್ಯಾಲೆಂಡರ್ ನಮ್ದು ಸ್ಟೇಟ್ ಒಂದು 6.5 ಲಕ್ಷ ನೌಕರರಿಗೆ ರಾಜ್ಯಾಧ್ಯಕ್ಷರೇ ನಮ್ಗೆ ಈಗ ಕ್ಯಾಲೆಂಡರ್ ಮಾಡಿಸ್ಕೊಡ್ತಾ ಇದ್ದಾರೆ. ಯಾರು ಸರ್ಕಾರಿ ನೌಕರರಿಗೆ, ಆಲ್ರೆಡಿ ಇನ್ ಸರ್ವಿಸ್ ಅವ್ರಿಗೆ. ಈಗ ನೀವು ಮುಂಚಿತವಾಗಿ ಇವತ್ತು ಬಿಡುಗಡೆ ಮಾಡಿರೋದು ನಿಮ್ಮ ಸಂಘಟನೆಯ ಹೆಗ್ಗಳಿಕೆಗೆ ಒಂದು ಪಾತ್ರವಾಗಿದೆ ಅದು. ಯಾಕೆಂದ್ರೆ ನಾವು ಜೋರಾಗಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಬಹಳ ಇದರಿಂದ ತೋರಿಸ್ತಾ ಇದೆ ಅದು ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದು. ಎಲ್ರಿಗೂ ಒಬ್ರಿಗೊಬ್ರು ಕಷ್ಟ ಸುಖವನ್ನು ಹಂಚ್ಕೊಳ್ಳಿ, ಏನಾದ್ರೂ ಇದ್ರೆ ಒಬ್ರಿಗೊಬ್ರು ಸಹಾಯ ಮಾಡಿ. ಇವತ್ತು ಭೂಮಿ ಮೇಲೆ ಹುಟ್ಟೋರು ಕೊನೆಗೊಂದಿನ ಹೋಗೇ ಹೋಗ್ತಾರೆ. ಆ ಮಧ್ಯೆ ಸಂಪಾದನೆ ಮಾಡ್ತಿರಲ್ಲ ವಿಶ್ವಾಸ, ಆ ನಂಬಿಕೆ, ಅದನ್ನ ನೀವು ಸಂಪಾದನೆ ಮಾಡಿ ಯಾವತ್ತು ಧನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳಿ. ದೇವರು ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ, ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.